ನಮಸ್ಕಾರ ವೀಕ್ಷಕರೇ. ಬಾಗೇಪಲ್ಲಿಯಲ್ಲಿ ಅದ್ಧೂರಿಯಾಗಿ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಾಗಿ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಗೂಳು ವೃತ್ತದಲ್ಲಿ ನೀಲಿ ಧ್ವಜಗಳು ರಾರಾಜಿಸುತ್ತಿದ್ದವು. ಕಾರ್ಯಕ್ರಮಕ್ಕೆ ಅಲಂಕೃತವಾದ ಬೆಳ್ಳಿ ರಥದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಗಳು ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆ ಸಿದ್ಧಪಡಿಸಲಾಗಿತ್ತು. KSRTC ಬಾಗೇಪಲ್ಲಿ ಘಟಕದ 2 ಬಸ್ಗಳಿಗೆ ಬಹಳ ಸುಂದರವಾಗಿ ಅಲಂಕರಿಸಿ ಇಬ್ಬರು ಮಹನೀಯರ ಭಾವಚಿತ್ರಗಳನ್ನು ಅಳವಡಿಸಲಾಗಿತ್ತು. ಅನೇಕ ಕಲಾ ತಂಡಗಳು ಭಾಗವಹಿಸಿದ್ದು, ಡೊಳ್ಳು ಕುಣಿತ, ವೀರಗಾಸೆ, ಕೀಲುಕುದುರೆ, ಸ್ತಬ್ಧ ಚಿತ್ರಗಳು ಎಲ್ಲರ ಮನಸೂರೆಗೊಂಡವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SN ಸುಬ್ಬಾರೆಡ್ಡಿರವರು ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಇದೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಹಾಲಿ ವೇರ್ಹೌಸ್ ನಿಗಮದ ಅಧ್ಯಕ್ಷರಾದ N ಸಂಪಂಗಿ ಮತ್ತು ತಾಲೂಕು ತಹಸೀಲ್ದಾರ್, EO, BEO ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, 10 ಕೋಟಿ ರುನಲ್ಲಿ ಭವ್ಯವಾದ ಸುಸಜ್ಜಿತವಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನಕ್ಕೆ ಶಿಲಾನ್ಯಾಸ ಮುಗಿಸಿದ್ದು, ಇದೇ ಕಟ್ಟಡದಲ್ಲಿ ಅಧ್ಯಯನ ಕೇಂದ್ರ, ಗ್ರಂಥಾಲಯ, IAS ಕೋಚಿಂಗ್ ಸೆಂಟರ್ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಸಲು ಉದ್ದೇಶಿಸಿದ್ದು, 750ರಿಂದ 1000 ಜನ ಕೂರುವ ಆಸನ ವ್ಯವಸ್ಥೆ, ಹವಾನಿಯಂತ್ರಣ ಇರುತ್ತದೆ ಎಂದು ತಿಳಿಸಿದರು. ಇಷ್ಟೊತ್ತು PV ಅವರು, ಪೂಜಪ್ಪನವರು, ನರಸಿಂಹಪ್ಪ ಮಾತನಾಡಿದ್ದಾರೆ. ಈ ಜಾಗ ಕೊಡುವಾಗ ನನಗೆ ಅನೇಕ ಜನರು ಇಂಥ ಹೃದಯ ಭಾಗದಲ್ಲಿರೋ ಜಾಗ ಬೇಡ, ಇದು ಬೇರೆ ನಕ್ಕಲ್ಲಿ ಉಪಯೋಗಿಸೋಣ, ಬೇರೆ ಕಡೆ ಕೊಡೋಣ ಅಂತ ನನಗೆ ಸಲಹೆ ಕೊಟ್ಟರು. ಆದರೆ ನನಗೊಂದು ಮನಸ್ಸಿತ್ತು, ಮಾಡಿದ್ರೆ ಇಲ್ಲೇ ಮಾಡಬೇಕು ಅಂತ ನನ್ನಲ್ಲೊಂದು ಹಠ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಸ್ವಂತ ಕೆಲಸಕ್ಕೆ ಕೂಡ ಪ್ರಿಯಾಂಕಾ ಖರ್ಗೆ ಹತ್ರಕ್ಕೆ ಒಂದು 10 ಸಲ ಹೋಗಿರ್ತೀನಿ. ಇಲ್ಲ ಸರ್ ಬೇಕೇ ಬೇಕು ಅಂತ. ಅವರೇ ನಮ್ದಪ್ಪ ಅದು ಡಿಪಾರ್ಟ್ಮೆಂಟ್ RDP ಅದು ಕೊಡಕ್ಕೆ ಬರಲ್ಲ, ಕ್ಯಾಬಿನೆಟ್ಗೆ ಬರಬೇಕು, ಸಮಸ್ಯೆ ಇದೆ ಅಂತಾರೆ. ಇಲ್ಲ ಸರ್ ಇದೊಂದು ಕೊಡಲೇಬೇಕು ಅಂತ ಒಂದು 10-15 ಸಲ ಹೋಗಿ ಜಾಗನ ಮಂಜೂರು ಮಾಡಿದರು. ನಮ್ಮ ಡಾಕ್ಟರ್ ಮಹದೇವಪ್ಪನವರು ಈ ಜಾಗಕ್ಕೆ ಸುಮಾರು ಒಂದು 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಉಳಿದಂಥ CM ಸ್ಪೆಷಲ್ ಗ್ರಾಂಟ್ ನನಗೆ ಕೊಟ್ಟಿದ್ದರು. ಅದು DMF ಎಲ್ಲ ಒಟ್ಟುಗೂಡಿಸಿ ಒಂದು 10 ಕೋಟಿ ರೂಪಾಯಿನಲ್ಲಿ ಈ ಭವನ ನಿರ್ಮಾಣ ಮಾಡ್ತಾ ಇರೋದು. ಬರೀ ಇದು ಭವನ ಅಲ್ಲ, ಒಂದು ಅಧ್ಯಯನ ಕೇಂದ್ರಗಳು. ನನ್ನ ಆಸೆ ಈ ಏನಿದೆ ಮುಂದ್ಗಡೆ ಒಂದು ಬಾಲ್ಕನಿ ಥರ, ಬಟ್ ಮೇಲ್ಗಡೆ ಬರೀ ಗ್ರಂಥಾಲಯ, ಅಂಬೇಡ್ಕರ್ಗೂ ಮತ್ತು ಎಲ್ಲ ಮಹನೀಯರ ಒಂದು ಗ್ರಂಥಾಲಯ, ಈ IAS IPS ಉನ್ನತ ವ್ಯಾಸಂಗ ಹೋಗೋರಿಗೆ ಒಂದು ಅಲ್ಲೇ ಒಂದು ಟ್ರೈನಿಂಗ್ ಸೆಂಟರ್ ಕೂಡ ಮಾಡಬೇಕು ಅಂತ ನನಗೆ ಆಸೆ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಮಾತು ವೇದಿಕೆಯಿಂದ ಎಲ್ಲಕ್ಕೆ ಇಷ್ಟಪಟ್ಟು. ಯಾಕಂದರೆ ಬರೀ ಭವನಗಳಿಂದ ನಾವು ಸಾಧಿಸೋಕ್ಕೇನೂ ಆಗಲ್ಲ. ಇಂಥ ಮಹಾನ್ ವ್ಯಕ್ತಿಯ ಜೀವ ಚರಿತ್ರೆ ತಿಳ್ಕೋಬೇಕು. ನಾವು ಶೈಕ್ಷಣಿಕವಾಗಿ ಮುಂದುವರೆದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಹಾಗೆ ಈ ಒಂದು ಭವನದಲ್ಲಿ ಸುಮಾರು 750ರಿಂದ 1000 ಸೀಟ್ ಬರುತ್ತೆ. ಏನೇ ಪ್ರೋಗ್ರಾಮ್ ಮಾಡಿದ್ಮೇಲೆ ಇನ್ಮೇಲೆ ಎಲ್ಲ ಪ್ರೋಗ್ರಾಮ್ಸ್ ಇಲ್ಲೇ ಮಾಡ್ಬೋದು.
ಕೆಳಗಡೆ ಡೈನಿಂಗ್ ಇರುತ್ತೆ, ಪಾರ್ಕಿಂಗ್ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಹಾಲ್ ಇರುತ್ತೆ, AC ಮಾಡಿಸ್ತಾ ಇದ್ದೀವಿ, ಎಲ್ಲ ಫೆಸಿಲಿಟೀಸ್ನು ಕೊಡ್ತಾ ಇದ್ದೀವಿ. ಈ ಒಂದು ಭವನದಲ್ಲಿ ತಾವೇನೇ ಕಾರ್ಯಕ್ರಮ ಇದ್ದರೂ ಸರ್ಕಾರದ್ದಿರ್ಬೋದು, ಯಾವುದೇ ಒಂದು ಸಂಘಟಿತ ಸಂಘಗಳಿರ್ಬೋದು, ಇಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಇವತ್ತು ಸುಮಾರು 10 ಕೋಟಿ ರೂಪಾಯಿನಲ್ಲಿ ಸದ್ಯಕ್ಕೆ ಭವನ ಮತ್ತು ಇಂಟೀರಿಯರ್ಗೆ ಅಡಿಷನಲ್ ಗ್ರ್ಯಾಂಟ್ ತಂದು ಎಷ್ಟೇ ಆಗಲಿ ಈ ಭವನವನ್ನು ಒಂದು ಸುಂದರವಾಗಿ ಒಂದು ಹೈ ಪಾಯಿಂಟ್ ಥರ ಮಾಡೋದು ನನ್ನ ಉದ್ದೇಶ. ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ಅಂತ ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ, ಹಾಗೆ ಇಷ್ಟೊತ್ತು ಸಂಪಂಗಿಯವ್ರು ಮಾತನಾಡ್ತಾ ಇದ್ರು, ಹೇಗಾದರೂ ನಮಗೆಲ್ಲ ಏನೆಲ್ಲ ಉಪಕಾರ ಆಯಿತು ಅಂತ ಸಂತೋಷ. ಯಾಕಂದರೆ ಇವತ್ತೆಲ್ಲ ನಾವು ಆಚರಣೆ ಮಾಡ್ತಾ ಇರೋದು ಬರೀ ಅಂಬೇಡ್ಕರ್ ಜಯಂತಿ ಅಲ್ಲ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾಪುರುಷ, ಈ ದೇಶಕ್ಕೆ ಸಮಾನತೆ ಸಾರದಂತಹ ಮಹಾನ್ ವ್ಯಕ್ತಿ, ಬಡವರ ಆರಾಧ್ಯ ದೇವರಾದಂತಹ ಅಂಬೇಡ್ಕರ್ ಜಯಂತಿ ಇವತ್ತು. ನಮ್ಮ ಪಾಪ ಮುಖ್ಯ ಭಾಷಣಕಾರ ಚಿನ್ನಕೈವಾರು ಮಾತನಾಡಬೇಕಾಗ್ತದೆ, ಕೊನೆ ಕೊಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಅವರು ಇನ್ನಷ್ಟು ಅವ್ರ ಜೀವನ ಚರಿತ್ರೆ ಬಗ್ಗೆ ತಿಳಿಸ್ತಾರೆ. ತಾವೆಲ್ಲ ನೋಡಿದ್ದೀರ, ತಮಗೆಲ್ಲ ವಿಚಾರಗಳು ಗೊತ್ತು. ಅಂಬೇಡ್ಕರ್ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಈ ಅಸ್ಪೃಶ್ಯತೆ ಅನ್ನೋದಿತ್ತು, ನಾವು ಕೂಡ ನೀವು ನೋಡಿದ್ದೀರೋ ಇಲ್ವೋ, ನಾವು ಚಿಕ್ಕಂದಾಗ ನಾವು ನೋಡಿದ್ದೀವಿ. ಯಾರಾದರೂ ಪಾಪ SC ST ಬಂದರೆ ಗ್ಲಾಸಲ್ಲಿ ನೀರು ಕೊಡ್ತಾ ಇಲ್ಲ, ಹಿಂಗೆ ಕೈ ಇಟ್ಕೊಂಡ್ರೆ ಮೇಲ್ಗಡೆಯಿಂದ ಆಗ್ತಾ ಇದ್ವಿ. ನಾನು ಕಣ್ಣಾರೆ ಕಂಡಿದ್ದೀನಿ ನಮ್ಮ ಹಳ್ಳಿಗಳಲ್ಲೆಲ್ಲ. ಅಂಥ ಅಸ್ಪೃಶ್ಯತೆ ಇದ್ದಂಥ ಕಾಲದಲ್ಲಿ ಇಂಥ ಮಹಾನ್ ವ್ಯಕ್ತಿ ಹುಟ್ಟಿ ಇವತ್ತು ಸಮಾನತೆ ಸಾರಿದಕ್ಕೆ ಇವತ್ತು ಆಲ್ಮೋಸ್ಟ್ ಯಾವುದೇ ಅಸ್ಪೃಶ್ಯತೆ ಇಲ್ಲದಿರ ಇರುವಂಥ ಸಮಾಜ ನಿರ್ಮಾಣವಾಗಿದೆ. ಯಾಕಂದರೆ ಅಂಬೇಡ್ಕರ್ ಅದನ್ನೇ ಹೇಳಿದ್ದು, ಮೊದಲು ನೀವು ವಿದ್ಯೆಯನ್ನು ಪಡೆಯಿರಿ, ಶೈಕ್ಷಣಿಕವಾಗಿ ಮುಂದುವರಿಯಿರಿ. ಮತ್ತೆ ಇನ್ನೊಂದು ಮಾತಾಡ್ತಾರೆ, 3 ಮಂತ್ರಗಳು ಅವ್ರದ್ದು. 1 ವಿದ್ಯೆ, 2 ಸಂಘಟನೆ, 3 ಹೋರಾಟ. ಇವನ್ನೆಲ್ಲ ತಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಈ ದೇಶಕ್ಕೆ ಏನಾದರೂ ಒಂದು ಸಹಾಯ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಮಹಾನ್ ಭಾವ ಡಾಕ್ಟರ್ ಅಂಬೇಡ್ಕರ್ ಅವರು. ಬಹಳ ಕಷ್ಟಗಳು ಅನುಭವಿಸಿದ್ರು ಅವರು. ಸುಮಾರು ಕಷ್ಟಗಳು ಅನುಭವಿಸಿ ಇವತ್ತು ಆ ಪವಿತ್ರ ಗ್ರಂಥ ನಾವು ಮಹಾಭಾರತ ರಾಮಾಯಣಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರುವಂಥ ಸಂವಿಧಾನ ಕೊಟ್ಟಂಥ ಮಹಾನ್ ವ್ಯಕ್ತಿ. ಯಾಕಂದರೆ ಅವರೇನೋ ಸಂವಿಧಾನ ಬರೀಲಿಲ್ಲ ಅಂದಿದ್ರೆ, ಯಾರೋ ಒಬ್ಬ ಮುಂದುವರೆದ ಜನಾಂಗ ಕೊಟ್ಟಿದ್ರೆ, ಮುಂದುವರೆದ ಜನಾಂಗಕ್ಕೆ ಒಂದು 10 ಓಟು, ಈ ಲಾಸ್ಟ್ ಪಾಪ DSS SC ST ಅವ್ರಿಗೆ 1 ಓಟ್ ಕೊಡ್ತಾ ಇದ್ರು ಒಬ್ಬ ಮನುಷ್ಯನಿಗೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದಾರೆ. ಆ ಮಹಾಪುರುಷ ಇದ್ದಿದ್ದಕ್ಕೆ ಯಾರೇ ಆಗಲಿ ಭಾರತ ದೇಶದಲ್ಲಿ ಒಂದೇ ಮತ ಒಬ್ಬರಿಗೆ, ಅಂತಹ ಒಂದು ಪ್ರಾಮುಖ್ಯತೆ ಇರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಮಾತ್ರ ಇನ್ನಷ್ಟು ನಮಗೆ ದಿನಗಳು ಸಾಕಾಗುತ್ತೆ. ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ತಾವೆಲ್ಲ ತಿಳ್ಕೋಬೇಕು. ನಂದೊಂದು ಮನವಿ, ನಮ್ಮ BO ಅವರು, ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ಎಲ್ಲರೂ ಇದ್ದಾರೆ. ದಯವಿಟ್ಟು ನಾನೇನು ದಿನ ಅಂತ ಹೇಳಲ್ಲ, ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ಪೀರಿಯಡಲ್ಲಿ ಇಂಥ ಮಹಾನ್ ಪುರುಷರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸಿದಾಗ ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇಂಥ ಮನುಷ್ಯ ಅಂತ. ಅಂಥ ಕೆಲಸ ತಾವು ಇಲಾಖೆಯವರು ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳುತ್ತಾ